ಆ ವೈಭವ ಬಡಾವಣೆಯಲ್ಲಿ ಇಂದು ಎಲ್ಲ ನಾಗರಿಕರು ಒಂದು ಭಕ್ತಿ ಭಾವದ ಒಂದು ಪ್ರೊಸೆಸ್ಸಲ್ಲಿ ಇಂದು ಪುನೀತರಾಗಿದ್ದಾರೆ. ನಮ್ಮ ಭಾಗದ ಸಮಾಜ ಸೇವಕರಾದ ಶ್ರೀ ದಯಾನಂದ ಕಿರಿಗೆಯವರು ಜನೋಪಯೋಗಿಯಾಗಿ ಈ ಪ್ರತೀಕ ಧ್ಯಾನ ಮಂದಿರವನ್ನ ಜನರ ಉಪಯೋಗಕ್ಕಾಗಿ ಮತ್ತು ಬಡವರಿಗೆ ಅವರವರ ಮದುವೆ ಮುಂಚೆಗಿಂತ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಅಥವಾ ದೊಡ್ಡ ಕಾರ್ಯಗಳು ಕೂಡ ಕಡಿಮೆ ದರದಲ್ಲಿ ಅವರಿಗೆ ಉಪಲಬ್ಧವಾಗುವುದರ ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಚೆನ್ನಾಗಿ ನಡೆಯಬೇಕು ಅನ್ನೋ ಉದ್ದೇಶದಿಂದ ಇಂತಹ ಒಂದು ಭವನವನ್ನು ನಿರ್ಮಿಸಿ ವೈಭವನಗರ ಜನತೆಗೆ ಅದನ್ನು ಕಾಣಿಕೆಯಾಗಿ ಉದಾರವಾಗಿ ಕೊಟ್ಟಿದ್ದಾರೆ. ಆ ಕೆಲಸಕ್ಕೆ ನೆಲಹಾಸು ಹಾಕುವ ಒಂದು ಕೆಲಸ ಆಗಿರಲಿಲ್ಲ. ಇವತ್ತು ಅದನ್ನು ಕೂಡ ಅವರೇ ಪೂರ್ತಿ ಮಾಡಿದ್ದಾರೆ. ಅದಕ್ಕೆಲ್ಲ ಟೈಲ್ಸ್ ಹಾಕಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಮಯೋಚಿತವಾಗಿ ನಮ್ಮೆಲ್ಲರ ಸ್ನೇಹಿತರಾದ ಶ್ರೀ ರಾಜೇಂದ್ರ ಹೊಸಕೋಟೆ ಅವರು ಮತ್ತು ಅವರ ಪರಿವಾರದವರು ಇಂದು ಇಲ್ಲಿ ಗಾಯತ್ರಿ ಹೋಮವನ್ನು ತುಂಬಾ ಶಾಸ್ತ್ರೋಕ್ತವಾಗಿ ಆಯೋಜಿಸಿಕೊಂಡಿದ್ದಾರೆ. ವೈಭವ ನಗರದ ಎಲ್ಲಾ ಸಹಕಾರದಿಂದ ನಮ್ಮ ಮಗನ ಇದನ್ನ ನೆನಪಿಗೋಸ್ಕರ ಒಂದು ಧ್ಯಾನ ಮಂದಿರವನ್ನು ನಿರ್ಮಾಣ ಮಾಡಿದ್ದೇನೆ. ಈಗ ಇತ್ತೀಚೆಗೆ ನಾನು ಫ್ಲೋರಿಂಗ್ ವ್ಯವಸ್ಥೆ ಮಾಡಿದೆ. ಒಂದು ಗಣೇಶನ ಆಶೀರ್ವಾದ ಮತ್ತೆಲ್ಲ ವೈಭವ ನಗರದ ಆಶೀರ್ವಾದದಿಂದ ಮಾಡಿದ್ದೇವೆ. ಅದ್ರ ಜೊತೆಗೆ ರಾಜೇಂದ್ರ ಹೊಸಕೋಟೆ ಅವರು ನಮಗೆ ಅದು ಕರೆಕ್ಟ್ ಆಗೋದಕ್ಕ ಇದು ಒಂದು ಹೋಮ ವ್ಯವಸ್ಥೆ ಮಾಡಿದ್ರು. ಅದರಿಂದ ಎಲ್ಲರೂ ಪುನೀತರಾಗಿದ್ದೇವೆ ಅಂತ ಹೇಳಿ ಅವರ ಒಂದು ಆಶಯದಿಂದ ಅವರ ಒಂದು ಕೃಪೆಗಳಿಂದ ನಾವೆಲ್ಲ ಇದಾಗಿದ್ದೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸಮಾಜದಾಗ ಎಲ್ಲ ಸಹಕಾರದಿಂದ ಒಂದು ಒಳ್ಳೆ ಕಾರ್ಯ ನಡೀತದೆ. ಒಳ್ಳೆ ಕಾರ್ಯ ಆಗುತ್ತೆ. ಸಮಾಜ ಎಲ್ಲ ಇಡೀ ಒಂದು ವೈಭವನಗರ ಜನತೆಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಉಪಯೋಗ ಆಗುತ್ತೆ, ಎಲ್ಲರಿಗೂ ಉಪಯೋಗ ಆಗ್ತದೆ. ಮತ್ತು ಗುಡಿಗೂ ಇದರಿಂದ ಒಂದು ಉತ್ಪನ್ನ ಆಗಿ ಗುಡಿದು ಒಂದು ಏನಾದ್ರು ಮೇಂಟೆನೆನ್ಸ್ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅಂತ ಆ ಉದ್ದೇಶದಿಂದ ಮಾಡಿದ್ದಾವ. ಮೊದ್ಲೇದಾಗಿ ಇವತ್ತು ಎಲ್ಲಾರು ಬಂದಿದಾರ್ರಿ. ಅವ್ರ ಟೈಮ್ ತಕೊಂಡು ಮನೆಯೊಳಗ ಪೂಜಾ ಇರ್ತದ, ಅದಕ್ಕ ಅವ್ರಿಗೆಲ್ಲಾರ್ಗು ನಾ ಧನ್ಯವಾದ ಹೇಳ್ತೇನೆ. ಆಮೇಲೆ ಇನ್ನೊಂದು ನಿಮಗ ಮೀಡಿಯಾ ಅವ್ರ ಪಾಪ ನೀವೆಲ್ಲಾ ಕಡೆ ಬಿಸಿ ಇದ್ರುನು ಬಂದು ಇವತ್ತ ನಮ್ ಪೂಜೆದೆಲ್ಲಾ ಕಾರ್ಯಕ್ರಮನ ಸರಿಯಾಗಿ ಎಲ್ಲಾರ್ಗು ಹೋಗೋ ತರ ಮಾಡಾಕತ್ತೀರಿ. ಥ್ಯಾಂಕ್ ಯು. ಇವತ್ತು ಬನದ ಹುಣ್ಣಿಮೆ ಅಂತಂದ್ರ ತಾಯಿ ಭುವನೇಶ್ವರಿದು ದೊಡ್ಡ ಜಾತ್ರೆ ರೀ. ಇವತ್ತ ಯಲ್ಲಮ್ಮ ದೇವಿದು ಬನಶಂಕರಿ ದೇವಿದು ದೊಡ್ಡ ಜಾತ್ರೆನ ಮಾಡ್ತಾರ. ಅದು ಈ ಹುಣ್ಣಿಮೆದ ಬಹಳ ವಿಶೇಷ ಮಹತ್ವ ಇದೆ ರೀ. ಬನದ ಹುಣ್ಣಿಮೆ ಜೊತೆಗೆ ಇದಕ್ಕ ಮುತ್ತೈದೆ ಹುಣ್ಣಿಮೆನು ಅಂತಾರ. ಅದ ಪ್ರತಿ ನಾವೇನೋ ಮಾಡ್ಬೇಕು ಮನೆಯೊಳಗ ಈ ತರ ಕಾರ್ಯಕ್ರಮ ಹೋಮ ಹವನ ಮಾಡ್ಬೇಕಂತೇಳಿ ನಾವ್ ಯೋಚನೆ ಮಾಡ್ತಿದ್ವಿ. ಅವಾಗ ಇವ್ರ ದೇವಸ್ಥಾನದ ಎಲ್ಲಾ ಮೆಂಬರ್ಸ್ ಎಲ್ಲಾ ಸೇರಿ ನಾವ್ ಈ ತರ ಇಲ್ಲಿ ಟೈಲ್ಸ್ ಅದು ಎಲ್ಲಾ ಹೊಸದ್ ಹಾಕಿದೀವಿ ಅಂತ ಹೇಳಿದ ಕೂಡ್ಲೆ ನಾವು ಮನೆಯೊಳಗ್ ಮಾಡೋದನ್ನ ಇಲ್ಲಿ ಹೋಮ ಮಾಡೋಣ, ಹೆಂಗು ವಿಘ್ನೇಶ್ವರನ ಆಶೀರ್ವಾದನೂ ಸಿಗ್ತದ. ಮತ್ತ ನಮ್ಮ ವೈಭವ ನಗರ ಜನತೆಗನು ಒಂದ್ ಸ್ವಲ್ಪ ದೇವರ ಕೃಪೆ ಆಗ್ಲಿ, ಹೋಮದ ಕೃಪೆ ಆಗ್ಲಿ, ಆಮೇಲೆ ಇವತ್ತು ಅವ್ರು ಇದು ಮಾಡಿರೋ ಒಂದು ಸಮಾಜ ಸೇವೆ ಎಲ್ಲಾರ್ಗು ಅದು ಗೊತ್ತಾಗ್ಲಿ ಅಂತ ಹೇಳಿ. ಈಗ ಟೈಲ್ಸ್ ಹಾಕಿದ್ರು ಹೋಗ್ಬಿಟ್ರು ಅವ್ರು, ಯಾರಿಗೂ ಗೊತ್ತಾಗ್ಲಿಲ್ಲ ಅದ ಯಾರು ಹಾಕಿದ್ರು ಏನ್ ಮಾಡಿದ್ರು ಅಂತೇಳಿ. ಈ ತರ ಒಂದು ಪೂಜೆ ಮಾಡಿ ಹವನ್ ಮಾಡಿ ಆಮೇಲೆ ಮೀಡಿಯಾ ಅವರು ನೀವು ಸಹಕಾರ ಮಾಡಿದ್ರೆ ಒಂದ್ 4 ಜನಕ್ಕೆ ಗೊತ್ತಾಗ್ತದ. ಈಗ ನಮ್ಮ ಕೆನ್ಗಿ ಸರ್ ಇದನ್ನೆಲ್ಲಾ ಮಾಡಿದಾರ್ರಿ, ಸಹಕಾರ ಮಾಡ್ಕೊಟ್ಟಾರ ವೈಭವ್ ನಗರಕ್ಕ. ಅದೇ ತರ ಈಗ ಒಬ್ರನ್ನ ನಾವು ಪ್ರಶಂಸೆ ಮಾಡಿ 4 ಜನಕ್ಕೆ ಗೊತ್ತಾಗೋ ತರ ಮಾಡಿದ್ರೆ ಇನ್ನೂ 4 ಜನ ಮುಂದೆ ಬರ್ತಾರ್ರಿ, ಸ್ಫೂರ್ತಿಯಾಗಿರ್ತಾರ ಅವ್ರು. ಆಮೇಲೆ ದೇವಸ್ಥಾನಕ್ಕ ಒಂದ್ ಏನೋ ಒಳ್ಳೆ ಕೆಲಸ ಮಾಡಕ್ ಯಾರೋ ದಾನಿಗಳಾಗಿರ್ಲಿ, ಯಾರೋ ಒಬ್ರು ಭಕ್ತರಾಗಿರ್ಲಿ ಬಂದ್ ಮಾಡ್ತೇನೆ ಅನ್ನೋ ಮನಸ್ಸಿದ್ದವ್ರು ಅವ್ರು ಬಂದ್ ಮಾಡ್ತಾರ. ಬಹಳ ಇದೆ ರೀ ಸರ್. ನಮ್ ಮನಿಯೊಳಗ ನಾವು ಪೂಜೆ ಮಾಡ್ತೀವೋ ಇವತ್ತಿ ಹಚ್ಕೋತೀವೋ ಇಲ್ಲೋ ಅದು ದೊಡ್ಡ ಮ್ಯಾಟರ್ ಅಲ್ಲ. ಆದ್ರೆ ಸಮಾಜಕ್ಕೆ ನಾವು ಒಂದು ಏನು ಕೊಡ್ತಾ ಇದೀವಿ ಅಂದ್ರೆ ಇನ್ನು ಮುಂದೆ ಬರೋ ನಮ್ಮ ಯೂತ್ಗೆ ಅವ್ರಿಗೆಲ್ಲಾ ನಾವ್ ಹೇಳ್ಬೇಕು, ನಾವ್ ಕಲಿಸ್ಬೇಕು. ಇವಾಗ ನೋಡ್ರಿ ಹೋಮ ಮಾಡ್ಬೇಕಾದ್ರುನು ಹುಡುಗರು ಹೆಂಗೆಂಗೋ ಎಲ್ಲೆಲ್ಲೋ ಕುಂತಿರ್ತಾವ, ಫೋನ್ ಹಿಡ್ಕೊಂಡ್ ಕುಂತಿರ್ತಾವ. ಈಗ ಹೋಮ ಮಾಡಾಕತ್ತೀವಿ ಅಂತಂದ್ರ ಅದ್ರದೊಂದು ಏನೋ ಮಹತ್ವ ಇದೆ ಅಲ್ಲ, ಅದನ್ನ ತಾಯಂದ್ರಾತು ಮನೆಯೊಳಗ್ ಪೇರೆಂಟ್ಸ್ ಆಯ್ತು ನಾವೆಲ್ಲಾರು ಹೇಳ್ಬೇಕು. ಕೆಲವೊಂದ್ ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಈಗ ನೋಡಿ ಜಗತ್ತಿನಲ್ಲಿ ಎಷ್ಟೋ ದೇಶಗಳಿದಾವ. ಆದ್ರೆ ನಮ್ ಭಾರತ ದೇಶದೊಳಗನ ಯಾಕೆ ನಾವು ದೇವಿ ಆರಾಧನೆ ಮಾಡ್ತೀವಿ, ನಾವು ಮಹಾದೇವನ್ ಪೂಜೆ ಮಾಡ್ತೀವಿ, ಯಾಕೆ ನಾವು ವಿಘ್ನೇಶ್ವರನ ಆರಾಧನೆ ಮಾಡ್ತೀವಿ? ಎದಕ್ಕಂತಂದ್ರ ಇದು ಪುಣ್ಯಭೂಮಿ. ಭಾರತ ಅಂದ್ರೆ ನಮ್ಮ ಪುಣ್ಯಭೂಮಿ. ಇಲ್ಲಿ ಅಷ್ಟೇ ನಮ್ಗ ಅವಕಾಶ ಇದೆ. ಅಂತ ಪುಣ್ಯಭೂಮಿಯೊಳಗ್ ನಾವು ಹುಟ್ಟಿದೇವಂತಂದ್ರ ಅದಕ್ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಅದ್ರ ಪ್ರಕಾರ ನಮ್ಗೆ ಏನು ದೊಡ್ಡದ್ ಮಾಡಕ್ ಆಗ್ಲಿಲ್ಲಪ್ಪಾ ಅಂತಂದ್ರೆ ಯಾರೋ ಮಾಡ್ತಿರ್ತಾರಲ್ಲ ಅಲ್ಲಿ ಬಂದು ನಾವು ಸಹಕಾರ ಮಾಡ್ಬೇಕು. ಸಹಕಾರ ಮಾಡಕ್ಕೂ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು. ಆರೋಗ್ಯಯುತ ಸಮಾಜ ನಿರ್ಮಾಣ, ಆಮೇಲೆ ನಮ್ಮ ಜಾತಿ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಅದು ಹೆಂಗ್ ಗೊತ್ತಾಗ್ತದ ಅಂದ್ರೆ ಇಂಥ ಕಾರ್ಯಕ್ರಮಗಳನ್ನ ನಾವು ಮಾಡೋದ್ರಿಂದ. ನಾವು ಮಾಡಿದೀವಂತಲ್ಲ, ಯಾರೇ ಮಾಡಿದ್ರು ನಾವು ಹೋಗಿ ಸಹಕಾರ ಮಾಡ್ಬೇಕು ಅಂತ ನಾನ್ ಹೇಳ್ತೇನೆ. ನಾನು ರೂಪಾಲಿ ಹೊಸಕೋಟೆ ಅಂತ, ಆಯುಷ್ಮಾನ್ ಫೌಂಡೇಶನ್ ಫೌಂಡರ್. ಇಲ್ಲಿ ಆಯುಷ್ಮಾನ್ ಇವೆಂಟ್ಸ್ ನಮ್ದು ಬೆಳಗಾವಿ.
ಬ್ಯೂಟಿ ಪ್ಯಾಜೆಂಟ್ಸ್ ಮಾಡ್ತೀವಿ, ಫ್ಯಾಷನ್ ಶೋ ಎಲ್ಲ ಮಾಡ್ತೀವಿ. ಅದೇ ನಮ್ಗೆ ಇದೊಂದು ದೇವರ ಆಶೀರ್ವಾದ, ಒಂದು ಕೃಪೆ ನಮ್ಗೆ ಇಲ್ಲಿ ಅವ್ರ ಸೇವಾ ನಮ್ಮ ಕಿಣಗಿಯವರು ಧ್ಯಾನ ಮಂದಿರ ಕಟ್ಟಿಸಿದ್ದಾರೆ ಅವರ ಮಗನ ನೆನಪಿಗಾಗಿ. ಮತ್ತೆ ಇದೊಂದು ಏನು ಮುಖ್ಯವಾದ ಉದ್ದೇಶ ಅಂದ್ರೆ ಇಲ್ಲಿ ಸಾಕಷ್ಟು ಆ ಕಡೆ ಈ ಕಡೆ ಎಲ್ಲ ಮ್ಯಾರೇಜ್ ಹಾಲ್ಗಳದಾವ. ಇವನ್ ವೈಭವ ನಗರದಾಗೂ ಸಾಕಷ್ಟು ಅದಾವ. ಖರೆ ಇಂಥ ಒಂದು ಹಾಲ್ ಏನಿದೆ ಕೇವಲ ಒಂದು 5,000 ಒಳಗಿನ ಒಂದು ಫಂಕ್ಷನ್ ಮಾಡ್ಲಿಕ್ಕೆ ಅಗದಿ ಸರಳ ಆಗ್ತದೆ. ಬಡವರಿಗೆ ಅತ್ಯಂತ ಅನುಕೂಲ ಆಗ್ತದೆ. ಅತ್ಯಂತ ಕಡು ಬಡವರಿಗೆ ಸಹಿತ ಇದು ಅನುಕೂಲ ಆಗ್ತದೆ. ಮತ್ತೆ ಇದನ್ನ ನಮ್ಮ ಕಿಣಗಿಯವರು ತಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಮಾಡಿದವರಿಗೆ ಯಾರು ಒತ್ತಾಯದಿಂದ ಮಾಡಿದ್ದಲ್ಲ. ಇದು ಯಾರು ಒತ್ತಾಯನೂ ಮಾಡಿಲ್ಲ ಅವ್ರಿಗೆ. ಬಂದ ಮೇಲೆ ಸಾಹೇಬರು ಕಿಣಗಿ ಸಾಹೇಬ್ರು ಇಂಟ್ರೆಸ್ಟ್ ಉಂಟಲ್ಲ, ಇಲ್ಲಿ ಡೆವಲಪ್ಮೆಂಟ್ ಮಾಡೋ ಇದು ಕಟ್ಸು, ಈಗ ಇದು ಕಟ್ಸು ಮಗನಿಗೆ ಸರಿ ಅಂತ ಈಗ ಜನಕ್ಕೆ ಅನುಕೂಲ ಆಗಿದೆ, ಬಹಳ ಅನುಕೂಲ ಆಗಿದೆ. ಮತ್ತೆ ಅಭಿವೃದ್ಧಿ ಸರ್ ಇಲ್ಲಿ ಒಂದ್ 3,000 ಮಂದಿ ಇರ್ಬೇಕು ಇಲ್ಲಿ 6,000 ಮೇಲೆ. ಮತ್ತೆ ಈ ಕಲ್ಯಾಣ ಮಂಟಪದ ಬಡವರು ಹೇಳಿದಂಗ ಫಂಕ್ಷನ್ ಮಾಡಕ ಅನುಕೂಲ ಆಗ್ತದೆ, ಅನುಕೂಲ ಕೊಟ್ರು. ಇದು ಕ್ರೆಡಿಟ್ ಗೋಸ್ಟು ಕಿಣಗಿ ಸಾಹೇಬರು. ಅವ್ರ ತಮ್ಮ ಏನೋ ಮನುಷ್ಯ ದೇವರು ಹೊಕ್ಕರು ಈ ಕಲ್ಯಾಣ ಮಂಡಲ ಮೇಂಟೈನ್ ಮಾಡ್ಕೊಂಡು ಹೋಗಿ ಬಹಳ ಮಹತ್ವ ಇದೆ. ಈಗ ಮಾಡಿ ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗೋ ಸಲುವಾಗಿ ನಾವೆಲ್ಲ ಕೂಡಿ ಅವ್ರಿಗೆ ಸಹಾಯ ಮಾಡ್ತೇವೆ. ಎಲ್ಲ ಸಹಕಾರ ಬೇಕು, ಸಹಕಾರ ಮಾಡೋದು ಆಗ್ತದೆ. ಬರೀ ಒಬ್ಬರು ಮಾಡ್ತೇವೆ ಆಗುದಿಲ್ಲ, ನಾವು ಮಾಡ್ತೇವೆ ಅನ್ನೋದು ಬಿಡಬೇಕಿಲ್ಲಿ. ಎಲ್ಲ ಅವ್ರು ಮಾಡಿ ಎಲ್ಲರೂ ಕೂಡಿ ಅವ್ರಿಗೆ ಸಹಾಯ ಮಾಡಿ ಈ ಮಾಡಿದ್ದು ಮೇಂಟೈನ್ ಮಾಡ್ಕೊಂಡು ಹೋಗೋದು ಮಹತ್ವ ಇದೆ. ನಮ್ಮ ಯಜಮಾನರದ್ದು ಒಂದು ದೊಡ್ಡ ಗುಣ ಇದೆ. ಅವ್ರಿಗೆ ಸಪೋರ್ಟ್ ಆಗಿ ನಾ ಹಿಂದೆ ನಿಂತೀನಿ. ನಮ್ಮ ಮಗನ ಪ್ರತೀಕವಾಗಿ ಈ ಧಾರ್ಮಿಕ ಮಂದಿರ ನಿರ್ಮಾಣ ಮಾಡ್ಯಾರ. ಇಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳಾಗಬೇಕು, ಇದು ಎಲ್ಲಾರಿಗೆ ಒಳ್ಳೇದಾಗಬೇಕಂತ ನಮ್ಮ ಆಸೆ. ಎಲ್ಲರಿಗೂ ಸಹಕಾರದಿಂದ ಇನ್ನೂ ಅಭಿವೃದ್ಧಿ ಆಗಲಿ, ಇನ್ನೂ ಅಭಿವೃದ್ಧಿ ಮಾಡ್ಬೇಕನ್ನೋದು ತಮ್ಮ ಒಂದು ಯಜಮಾನರ ಒಂದು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ಕೆ ಯಾವಾಗಲೂ ಹೀಗೆ ನೀವು ಪ್ರೋತ್ಸಾಹ ಮಾಡ್ತಾ ಮಾಡ್ತಾ ಇರ್ತೀನಿ. ಅವ್ರ ಸಪೋರ್ಟಿವ್ ಆಗಿ ನಾನು ನಿಲ್ತೀನಿ ಯಾವಾಗಿದ್ರು. ವಿನಯ ಕಿಣಗಿ. ನಮ್ಮ ಕಿಣಗಿ ಸಾಹೇಬರು ಇಲ್ಲಿ ಅವರ ಮಗನ ಸ್ಮರಣಾರ್ಥವಾಗಿ ಈ ಒಂದು ಧ್ಯಾನ ಮಂದಿರ ಸ್ಥಾಪನೆ ಮಾಡ್ತಾನಂದ್ರು. ಅದಕ್ಕೆ ಎಲ್ಲರೂ ಕೂಡ್ಕೊಂಡು ಒಪ್ಪಿಗೆ ಕೊಟ್ಟ ಆದ್ಮೇಲೆ ಈ ಧ್ಯಾನ ಮಂದಿರ ಪ್ರಾರಂಭ ಆಯ್ತು. ಆ ಧ್ಯಾನ ಮಂದಿರ ಪ್ರಾರಂಭ ಆದ್ರಿಂದ ನೆಕ್ಸ್ಟ್ ಇಲ್ಲಿ ಏನೇನ್ ಬೇರೆ ಸೌಕರ್ಯ ಮಾಡ್ಬೇಕನ್ನೋ ಸಲುವಾಗಿ ಕೂಡ ವಿಚಾರ ಮಾಡಿ ಇಲ್ಲಿ ಇರ್ತಕ್ಕಂತ ಶೌಚಾಲಯ ಅದನ್ನು ಕೂಡ ನಿರ್ಮಾಣ ಮಾಡಿದ್ವು. ಇಲ್ಲಿ ಮುಂದ್ಗಡೆ ಎಲ್ಲ ಸ್ವಲ್ಪ ಫ್ಲೋರಿಂಗ್ ಮಾಡಿಸ್ಬೇಕಾಗಿತ್ತು. ಆ ಫ್ಲೋರಿಂಗ್ ಕೆಲಸನೂ ಕೂಡ ಎಲ್ಲಾ ದಾನಿಗಳಿಂದ ಮಾಡ್ಕೊಂಡ್ಬಿಟ್ಟು ಮುಖ್ಯವಾಗಿ ಏನದ ನಮ್ಮ ಕಿಣಗಿ ಸಾಹೇಬರು ಪ್ರಾರಂಭ ಮಾಡಿದ್ರಿಂದ ಈಗೆಲ್ಲ ಇನಿಷಿಯೇಷನ್ ಪ್ರಾರಂಭ ಆಯ್ತು. ಆಮೇಲೆ ನಮ್ಮ ಹೊಸಕೋಟೆಯವರು ಇವರು ಕೂಡ ಬಂದು ಇಲ್ಲಿ ಕೆಲವೊಂದೆಲ್ಲ ಏನು ಅವ್ರದ್ದು ಸಹಕಾರ ಬೇಕಾಯ್ತು. ಒಳಗಡೆ ನಮ್ಮ ದೇವಸ್ಥಾನದ ಎಲೆಕ್ಟ್ರಿಸಿಟಿ ವರ್ಕ್, ಆಮೇಲೆ ಕೆಲವೊಂದು ಗ್ರಿಲ್ ವರ್ಕ್ ಮಾಡ್ಬೇಕಾಯ್ತು ಕಾಂಪೌಂಡ್ಗೆ. ಆಮೇಲೆ ಇಲ್ಲಿ ಗಟ್ರ ಎಲ್ಲ ಹೋಗ್ತಾ ಇದ್ದು, ಆ ಗಟ್ರ ಸಲುವಾಗಿ ಕೆಲವೊಂದು ಕವರ್ ಎಲ್ಲ ಮಾಡಿಕೊಟ್ರು ಅವರು ತಮ್ಮ ದೇವರಿಗೆಯರ ಮುಖಾಂತರ ಯಾವುದೇ ರೀತಿ. ಮತ್ತು ಬಾಕಿ ಎಲ್ಲರ ಮೇಲೂ ಕೂಡ ಇದೆಲ್ಲ ಏನು ಇಲ್ಲಿ ಸೇವಾ ಮಾಡ್ತಾ ಇದ್ದಾರೆ ಅದಕ್ಕೆ ವಿನಾಯಕನ ಆಶೀರ್ವಾದ ಎಲ್ಲರಿಗಿರಲಿ. ಅವರು ಕೂಡ ಒಂದು ಒಳ್ಳೆ ರೀತಿಯಿಂದ ಜೀವನ ನಡೆಸಿ ಅವ್ರಿಗೂ ಕೂಡ ದೇವರು ಆಯುರಾರೋಗ್ಯ ಸಂಪತ್ತನ್ನು ಕೊಡ್ಲಿ ಅಂತೇಳಿ ನಾನು ಗಣೇಶನಲ್ಲಿ ಪ್ರಾರ್ಥಿಸ್ತೇನೆ. ಅದು ಒಳ್ಳೇದಾಗ್ಲಿ. ಇಲ್ಲಿ ಈಗ ಇದೆಲ್ಲ ಪೂರ್ತಿ ಒಂದು ಇಲ್ಲಿ ಫ್ಲೋರಿಂಗ್ ಎಲ್ಲ ಮುಗಿದ್ಮೇಲೆ ಇವತ್ತು ಇದನ್ನ ಒಂದು ಇಲ್ಲಿ ಹೋಮ ಮಾಡ್ಬೇಕಂತ ಎಲ್ಲರ ಅಭಿಪ್ರಾಯ ಇತ್ತು. ಆ ಪ್ರಕಾರ ನಮ್ಮ ಹೊಸಕೋಟೆಯವರು ಇದನ್ನೆಲ್ಲ ತಮ್ಮ ಪರಿವಾರ ಜೊತೆ ಬಂದ್ಬಿಟ್ಟು ಮಾಡಿದ್ದಾರೆ. ನಮ್ಮ ಕಿಣಗಿ ಸಾಹೇಬರು ಕೂಡ ಅದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಇನ್ನೇನು ಸೇರಿರ್ತಕ್ಕಂಥ ಜನ ಏನದ ವೈಭವ ನಗರದ ಭಕ್ತ ಮಂಡಳಿ ಎಲ್ಲರ ಸಹಕಾರದಿಂದ ಈ ಕಾರ್ಯಗಳು ಸುರಳಿತವಾಗಿ ನಡೆದಿದೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಗಣೇಶನಲ್ಲಿ ಪ್ರಾರ್ಥಿಸಿ ನಾನು ಹೇಳಲಿಕ್ಕೆ ನಾನು ಆರ್.ವಿ. ಪಾಟೀಲ್ ಅಂತ ರಿಟೈರ್ಡ್ DSP ಈ ಒಂದು ಟ್ರಸ್ಟ್ ಕಮಿಟಿ ಅಧ್ಯಕ್ಷನಾಗಿದ್ದೇನೆ. ಕಿಣಗಿ ಸಾಹೇಬರು ಉಪಾಧ್ಯಕ್ಷ ಆಗ್ಯಾರೆ. ನಮ್ದು ಹಿಂದೂ ಧರ್ಮ ಸಂಪ್ರದಾಯ ಆಗಿದೆ. ಯಾಕಂದ್ರೆ ನಾವು ನಮ್ಮ ಧರ್ಮದ ಕಾಪಾಡ್ಕೋಬೇಕು. ನಾವು ಹೋಮ ಹವನ ಈಗ ಒಬ್ಬರು ಎಲ್ಲ ಹೇಳ್ತಾರೆ ಹೋಮ ಹವನ ಮಾಡಿದ್ರೆ ಏನ್ ಸಿಗತ್ತೆ, ದೇವರೆಲ್ಲ ಹೋಗಿ ಒಳ್ಳೆ ಒಬ್ಬರೆಲ್ಲ ಹೇಳಿದ್ದಾರೆ. ಆದ್ರೆ ನಾವು ನಮ್ದು ಧರ್ಮ ನಾವು ಕಾಪಾಡ್ಕೋಬೇಕು.